ರಾಜ್ಯದಲ್ಲಿ ನಡೆದಂತಹ 3 ಬೈ ಎಲೆಕ್ಷನ್ಗಳ ಮತ ಎಣಿಕೆ ಪ್ರಕ್ರಿಯೆಗಳು ನಾಳೆ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗುತ್ತೆ. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ. ಹಾಗಾದರೆ ಒಂದೊಂದೇ ಕ್ಷೇತ್ರಗಳ ವಿಚಾರವನ್ನು ನೋಡೋದಾದರೆ, ಯಾವ ಕ್ಷೇತ್ರದಲ್ಲಿ ಮತದಾರ ಯಾರಿಗೆ ಆಶೀರ್ವಾದ ಮಾಡಿದ್ದಾನೆ? ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅನಿಸ್ಕೊಂಡಂತಹ ಚನ್ನಪಟ್ಟಣದಲ್ಲಿ ಗೆಲುವು ಯಾರಿಗೆ? ಆಯಾ ಪಕ್ಷಗಳು ಗೆಲುವಿನ ವಿಶ್ವಾಸವನ್ನು ಸಹಜವಾಗಿ ವ್ಯಕ್ತಪಡಿಸ್ತಾ ಇವೆ. NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಸ್ಪರ್ಧೆ ಮಾಡಿದ ಕ್ಷೇತ್ರದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಏನೆಲ್ಲ ನಡೀತು, ಏನೆಲ್ಲ ವಾಗ್ಬಾಣಗಳನ್ನ ಬಿಟ್ಟರು, ಇದೆಲ್ಲವೂ ಕೂಡ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಯಾರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ಮತದಾರ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಹಾಗಾಗಿ ಮೊದಲಿಗೆ ನಾವು ಚನ್ನಪಟ್ಟಣ ಲೆಕ್ಕಾಚಾರವನ್ನೇ ತಗೊಳ್ಳೋಣ. ಚನ್ನಪಟ್ಟಣದಲ್ಲಿ ಗೆಲುವಿನ ಹಾರ ಯಾರಿಗೆ? ನಾಳೆ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶ. ಈ 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಅಭ್ಯರ್ಥಿಗಳಿಗೂ ಟೆನ್ಷನ್, ಕಾರ್ಯಕರ್ತರಿಗೂ ಟೆನ್ಷನ್, ಸಹಜವಾಗಿ ಎಲ್ರಿಗೂ ಕೂಡ ಟೆನ್ಷನ್. 3 ಕ್ಷೇತ್ರ, ಎರಡೂ ಪಕ್ಷದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗ್ತಾ ಇದೆ. ನಾಳೆ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶ. 3 ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅಂತಕ್ಕಂಥದ್ದು ಒಂದು ಅಂದಾಜು ಜನರಿಗೂ ಕೂಡ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಮತ್ತು ಅದಕ್ಕೆ ಕಾರಣಗಳು ಏನೇನು ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗ 3 ಕ್ಷೇತ್ರಗಳು ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಆಲ್ಮೋಸ್ಟ್ 10-11 ಗಂಟೆ ಅಷ್ಟೊತ್ತಿಗೆಲ್ಲ ನಿಮಗೆ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ, ಯಾರ ಪರವಾಗಿ ಮತದಾರ ವಾಲಿದ್ದಾರೆ. ಗೆಲುವು ಸೋಲಿನ ನಂತರ ನಾವು ಇನ್ನೂ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಬೋದು, ಯಾರಿಗೆ ಯಾವ ಕಾರಣಕ್ಕೆ ಮತದಾರರು ಮತವನ್ನು ಹಾಕಿದ್ದಾರೆ ಅಂತ. ಮೊದಲಿಗೆ ನಾವೀಗ ಚನ್ನಪಟ್ಟಣ ಕ್ಷೇತ್ರವನ್ನು ನೋಡೋಣ. ಚನ್ನಪಟ್ಟಣ ಉಪಕಣದಲ್ಲಿ JDSನ ಲೆಕ್ಕಾಚಾರ ಏನು? ಕ್ಷೇತ್ರದ ಮತಗಳು JDS ಪರ ವಾಲಿದೆಯಾ ಇಲ್ವಾ ಅಂತ. ಚನ್ನಪಟ್ಟಣ ಉಪಕಣದಲ್ಲಿ JDSನ ಲೆಕ್ಕಾಚಾರ, ಒಬ್ಬೊಬ್ಬರದೇ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ JDS ಲೆಕ್ಕಾಚಾರ ಏನು? ಕ್ಷೇತ್ರದ ಮತಗಳು JDS ಪರ ವಾಲಿದೆಯಾ? ಉಪಚುನಾವಣೆ ಬಳಿಕ JDS ನಾಯಕರ ಲೆಕ್ಕಾಚಾರ ಏನು? ಪಬ್ಲಿಕ್ ಟಿವಿಯಲ್ಲಿ JDS ನಾಯಕರು ಮತ್ತು ಕಾರ್ಯಕರ್ತರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ. JDS ನಾಯಕರ ಲೆಕ್ಕಾಚಾರ ಬೇರೆ, ಕಾರ್ಯಕರ್ತರ ಲೆಕ್ಕಾಚಾರ ಬೇರೆ. ಕಾರ್ಯಕರ್ತರು ಅಂದರೆ ಗ್ರೌಂಡ್ಗಿಳಿದು ಅವರು ಕೆಲಸ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ಯಾವ ಬೂತಲ್ಲಿ ಯಾರ್ಯಾರ ಪರವಾಗಿ ಎಷ್ಟೆಷ್ಟು ಮತಗಳು ಬಂದಿವೆ. ಈ ಗ್ರೌಂಡ್ ರಿಪೋರ್ಟ್ ಅಂತಕ್ಕಂಥದ್ದು ಕಾರ್ಯಕರ್ತರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಚಾರದ ಸಂದರ್ಭದಲ್ಲಿ ಯಾರ್ಯಾರ ಮಾತುಗಳು ಯಾರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಜಮೀರ್ ಅಹಮದ್ ಅವರ ಹೇಳಿಕೆಗಳು JDSಗೆ ವರವಾಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ನಿಖಿಲ್ಗೆ ಏನಾದರೂ ಒಂದು ವೇಳೆ ಜನ ಆಶೀರ್ವಾದ ಮಾಡಿದರೆ ಅದಕ್ಕೇನು ಕಾರಣ? ಯಾವ ಕಾರಣದಿಂದ ನಿಖಿಲ್ ಪರವಾಗಿ ಯುವಜನತೆ ಅನ್ನೋದಕ್ಕಿಂತ ಯಾರು ಬೇಕಾದರೂ ಮತದಾರರಾಗಿರ್ಬೋದು, ಯಾಕೆ ಅವರಿಗೆ ವೋಟನ್ನು ಹಾಕಬೇಕು, ಯಾಕೆ ಹಾಕಿದ್ದಾರೆ? ಹಾಗೆ ನೋಡೋಕೆ ಹೋದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್. ಸಾಮಾನ್ಯವಾಗಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಬೈ ಎಲೆಕ್ಷನ್ಗಳಲ್ಲಿ ಆ ಪಕ್ಷವೇ ಗೆಲ್ತಕ್ಕಂಥದ್ದು ಒಂದು ರೂಢಿ. ಜೊತೆಗೆ ಮತದಾರರು ಯೋಚನೆ ಮಾಡ್ತಾರೆ, ಅಯ್ಯೋ ಆ ಪಕ್ಷಕ್ಕೆ ವೋಟ್ ಹಾಕ್ಬಿಡೋಣಪ್ಪ, ಸ್ವಲ್ಪ ಕೆಲಸ ಗಿಲ್ಸಾದರೂ ಆಗುತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ನೋಡೋಣ, ಕಾಂಗ್ರೆಸ್ ಪರವಾಗಿ CP ಯೋಗೇಶ್ವರ್ ಪರವಾಗಿದೆಯಾ? 5 ಬಾರಿ ಗೆದ್ದಂಥವ್ರು CP ಯೋಗೇಶ್ವರ್, 9 ಎಲೆಕ್ಷನ್ ನಡೆಸಿದ್ದಾರೆ. ಈಗ JDS ನಾಯಕರ ಲೆಕ್ಕಾಚಾರವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. JDS ನಾಯಕರು ಹೇಳೋದು ಒಕ್ಕಲಿಗ ಮತಗಳು ಸಂಪೂರ್ಣ JDS ಕಡೆ ಬಂದಿವೆ ಅಂತ. 1,05,000 ವೋಟು ಒಕ್ಕಲಿಗರದಿದೆ, ಅದು ಸಂಪೂರ್ಣ JDSಗೆ ಬಂದಿದೆ ಅಂತ. ಅಲ್ಪ ಪ್ರಮಾಣದ ಅಲ್ಪಸಂಖ್ಯಾತರು, ಮುಸ್ಲಿಮರು, ಹಿಂದುಳಿದ ವರ್ಗಗಳ ಮತ ವಿಂಗಡಣೆ JDSಗೆ ಲಾಭ ಆಗಿದೆ ಅಂತಕ್ಕಂಥ ಇನ್ನೊಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರದ್ದು ಬಂದಿದೆಯಾ ಇಲ್ವಾ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು HDK ಬಗ್ಗೆ ಜಮೀರ್ ವಿವಾದಾತ್ಮಕ ಹೇಳಿಕೆ, ಕರಿಯಾ ಅಂತ ಕರೆದಿದ್ದು, ಒಕ್ಕಲಿಗ ಮತಗಳು ಒನ್ ಸೈಡ್ ಆಗಿದೆ ಅಂತ ಇವರು ಲೆಕ್ಕಾಚಾರ ಹಾಕ್ಕೊಂಡು ಕೂತಿದ್ದಾರೆ. ಒನ್ ಸೈಡ್ ಆಗಿದೆ ಅಂತ HDK ಬಗ್ಗೆ ಜಮೀರ್ ಅಹಮದ್ ಕಾಲಾ ಕುಮಾರಸ್ವಾಮಿ ಅಂತ ಕರೆದ್ರಲ್ಲ ಇವರು, ಅದು ಒಕ್ಕಲಿಗರನ್ನು ರೊಚ್ಚಿಗೆಬ್ಬಿಸಿದೆ, ಹಾಗಾಗಿ ಒನ್ ಸೈಡೆಡ್ ಆಗಿದೆ. ಇನ್ನು ಟೌನ್ ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತ ಕ್ರೋಢೀಕರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ದಾಖಲೆ ಪ್ರಮಾಣದ ವೋಟಿಂಗ್ ಆಗಿದೆ, 87% ಆಗಿರೋದು ವೋಟಿಂಗ್. 3 ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿರೋದೇ ಚನ್ನಪಟ್ಟಣದಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಮತಗಳು ಬಂದಿದೆ. ದೇವೇಗೌಡರ ನಿರಂತರ ಪ್ರಚಾರಕ್ಕೆ ಮತಗಳ ಕ್ರೋಢೀಕರಣ ಆಗಿದೆ. ಹೆಚ್ಚು ಕಡಿಮೆ 7-8 ದಿನ ದೇವೇಗೌಡರು ಅಲ್ಲೇ ಮೊಕ್ಕಾಂ ಹೂಡಿದರು, ಹಲವಾರು ಸಭೆಗಳನ್ನ ಮಾಡಿದ್ರು. ಅವರು ರಾಜಕೀಯ ಚಾಣಕ್ಯ, ಹಾಗಾಗಿ ಅವರು ಆ ರೀತಿ ಆಗಿದೆ ಅಂತ. ನಿಖಿಲ್ ಯುವಕ ಎಂಬ ಕಾರಣಕ್ಕೆ ಯುವ ಮತಗಳು JDSಗೆ ಬಂದಿವೆ ಅಂತಕ್ಕಂಥ ಲೆಕ್ಕಾಚಾರ
JDS ನಾಯಕರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ನಿಖಿಲ್ 8ರಿಂದ 10,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು JDSನ ನಾಯಕರು ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಪ್ರಚಾರ ಮಾಡಿದಂತಹ JDSನ ಎಲ್ಲ ಲೀಡರ್ಗಳು ಈ ಲೆಕ್ಕಾಚಾರವನ್ನು ಹಾಕ್ಕೊಂಡು ಕೂತಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ ನಮ್ಮ ಪರ ಬಂದಿದೆ ಅಂತ ಅವ್ರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹಾಗಾಗುತ್ತಾ ಗೊತ್ತಿಲ್ಲ. ಗ್ರಾಮೀಣ ಭಾಗದಲ್ಲಿ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಟೌನ್ ಹೊರತುಪಡಿಸಿ ಚನ್ನಪಟ್ಟಣ ಟೌನ್ ಬಿಟ್ಟು ಉಳಿದ ಕಡೆಯೆಲ್ಲ ಒಕ್ಕಲಿಗ ಮತಗಳು ಕ್ರೋಢೀಕರಣ ಆಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರ ವರ್ಚಸ್ಸು, ಕಳೆದ 2 ಬಾರಿ ಅವರಲ್ಲಿ ಗೆದ್ದಿದ್ರು. ಅದರ ಜೊತೆಗೆ ದೇವೇಗೌಡರ ವರ್ಚಸ್ಸು, ಯೋಗೇಶ್ವರ್ ಅವರೇ ಅವತ್ತು ಹೇಳ್ದಂಗೆ ಒಕ್ಕಲಿಗ ಸಮುದಾಯದ ನಾಯಕರು ಅಂತ ಜನ ಒಪ್ಕೊಂಡಿರೋದೇ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನ ಅಂತ ಇರ್ಬೋದು, ಆ ರೀತಿ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ JDS ನಾಯಕರ ಲೆಕ್ಕಾಚಾರಗಳು. JDS ನಾಯಕರು ಈ ಥರ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಹಲವಾರು ಬೂತ್ ಲೆವೆಲ್ನಲ್ಲಿ ಮಾಹಿತಿ ಬಂದಿರುತ್ತಲ್ಲ. ಇನ್ನು ಕಾರ್ಯಕರ್ತರು ಅವ್ರೇನು ಹೇಳ್ತಾರೆ? JDSನ ಕಾರ್ಯಕರ್ತರು ಹಗಲು ಇರುಳು ಎನ್ನದೇನೆ ಪ್ರಚಾರವನ್ನು ಮಾಡಿದರು. ಮಂಡ್ಯದಿಂದನೇ ಒಂದು 25,000 ಜನ ಬಂದಿದ್ದರು ಎಲೆಕ್ಷನ್ ಮಾಡೋದಕ್ಕೆ. ಅವ್ರೇನು ಹೇಳ್ತಾರೆ ನೋಡಿ, ಕ್ಷೇತ್ರಕ್ಕೆ ದೇವೇಗೌಡರು ಮತ್ತು HDK ಅಭಿವೃದ್ಧಿ ಕೆಲಸ ಗೆಲುವು ತಂದುಕೊಡುತ್ತೆ ಅಂತ. ಅದೇ ಆ ಡ್ಯಾಮ್ ನಿರ್ಮಾಣ ಮಾಡಿದವ್ರು ಯಾರು ಅಂತ ಒಂದಷ್ಟು ಆಯ್ತಲ್ಲಪ್ಪ. ನೀರು ತಂದಿದ್ದು ನಾನು ಅಂತಾರೆ, ಬಟ್ ಡ್ಯಾಮ್ ಕಟ್ಟಿದ್ದು ನಾನು ಅಂತ ದೇವೇಗೌಡರು ಹೇಳಿದ್ರಲ್ಲ, ಅದು ಅವರ ಅಭಿವೃದ್ಧಿ ಕೆಲಸ. ಆಮೇಲೆ ನಿಖಿಲ್ 2 ಬಾರಿ ಸೋತಿರುವ ಅನುಕಂಪ ವರ್ಕೌಟ್ ಆಗಿದೆ ಅಂತಾರೆ. ಗೊತ್ತಿಲ್ಲ ವರ್ಕೌಟ್ ಆಗಿದೆಯಾ ಇಲ್ವಾ. ಒಂದು ಸರ್ತಿ ಅವರು ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸೋತರು, ರಾಮನಗರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಸೋತರು, ಅದು ಅನುಕಂಪ ಅಂತ. ಇನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ JDSಗೆ ಲಾಭ. ದೇವೇಗೌಡರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಪ್ರಚಾರಕ್ಕೆ ಏನ್ಬಿಟ್ಟಿದ್ರು DK ಸುರೇಶ್. ಆಮೇಲೆ ಕುಮಾರಸ್ವಾಮಿನ ಕಾಲಾ ಕುಮಾರಸ್ವಾಮಿ ಎಂದಿದ್ರು, ಇನ್ನೂ ಬೇಕಾದಷ್ಟೆಲ್ಲ ಬೈದಿದ್ರು ಕಾಂಗ್ರೆಸ್ ನಾಯಕರು. ಇದೆಲ್ಲವೂ ಕೂಡ JDSಗೆ ಲಾಭ ಆಗುತ್ತೆ. ಆಮೇಲೆ BJP ನಾಯಕರ ಪ್ರಚಾರ ನಿಖಿಲ್ಗೆ ಸಮುದಾಯವಾರು ಮತ ಕ್ರೋಢೀಕರಣ ಮಾಡಿದೆ. ಒಂದು 12-13 ಸಾವಿರ ಓಟು ಲಿಂಗಾಯತರ ಓಟಿದೆ. ವಿಜೇಂದ್ರ, ಯಡಿಯೂರಪ್ಪ ಅವರೆಲ್ಲ ಹೋಗಿ ಪ್ರಚಾರ ಮಾಡಿದ್ದಾರೆ. ಸಹಜವಾಗಿ ಲಿಂಗಾಯತರ ಓಟೆಲ್ಲ BJP ಓಟು. ಆಮೇಲೆ ಕಳೆದ 2 ಬಾರಿನೂ ಕೂಡ ಅಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇದ್ದಿದ್ದೆ BJP ಒಳ್ಳೆ ಓಟ್ರಿಸಿದ್ದಾರೆ. ಅವ್ರು CP ಯೋಗೇಶ್ವರ್ ಪರ ಹೋಗಿಲ್ಲ ಅಂತಂದರೆ ಅದೆಲ್ಲವೂ JDSಗೆ ಬೀಳುತ್ತೆ. ಹಾಗಾಗಿ ನಿಖಿಲ್ 20,000 ಅಂತರದಲ್ಲಿ ಗೆಲ್ತಾರೆ ಅಂತ ಕಾರ್ಯಕರ್ತರ ಲೆಕ್ಕಾಚಾರ. ನಾಯಕರು 8ರಿಂದ 10 ಇಟ್ಕೊಂಡ್ರೆ ಇವರು 20ಕ್ಕೆ ಬಂದಿದ್ದಾರೆ. ಬಟ್ ಗೊತ್ತಿಲ್ಲ, ಗ್ರೌಂಡ್ ವರ್ಕ್ ಮಾಡಿರೋದೇ ಇವರು ಕಾರ್ಯಕರ್ತರು. 20,000 ಲೀಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತಂದರೆ ಆಶ್ಚರ್ಯ. ಬಟ್ ಮೇಲ್ನೋಟಕ್ಕೆ 2 ಪಾರ್ಟಿಗೂ ನೆಕ್ ಟು ನೆಕ್ ಫೈಟ್ ಇದೆ. ಯಾರೇ ಗೆದ್ದರೂ ಅದು 5,000 ಒಳಗೆ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ. ಬಟ್ ಇವರಿವರ ವಿಶ್ವಾಸ ಹೀಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿನಯ್ ಬಸಪ್ಪ ಅವರಿಂದ ಪಡ್ಕೋತೀನಿ. ಎಸ್ ವಿನಯ್, ಈಗ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರದೇ ಒಂದು ಲೆಕ್ಕ, JDS ನಾಯಕರದೇ ಒಂದು ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಇವರಿಬ್ಬರ ಲೆಕ್ಕಾಚಾರದ ಸಾರಾಂಶ ಏನು ಅಂತ? ಅರವಿಂದ್, ಈಗಾಗಲೇ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಫಲಿತಾಂಶ ಕೂಡ ಎಣಿಕೆ ಆರಂಭ ಆಗುತ್ತೆ. ಇದ್ರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕೂಡ ಸಾಕಷ್ಟು ಟೆನ್ಷನ್ ಉಂಟಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಸಮಬಲದ ಹೋರಾಟ ಕ್ಷೇತ್ರದಲ್ಲಿತ್ತು. ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆಯನ್ನು ಮಾಡಿತ್ತು. JDS ಕೂಡ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಎಲ್ಲ ನಾಯಕರು ಕೂಡ ನಿಂತ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ಇಬ್ಬರದು ಕೂಡ ಒಂದೊಂದು ಲೆಕ್ಕಾಚಾರಗಳಿರ್ತವೆ. ಈ ಚುನಾವಣೆಯಲ್ಲಿ ಯಾರು ಮುನ್ನಡೆಯನ್ನು ಸಾಧಿಸ್ಬೋದು, ಯಾರಿಗೆ ಯಾವ್ಯಾವ ಅಂಶಗಳು ವರವಾಗಬಹುದು, ಈ ರೀತಿಯ ಒಂದಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನವರ ಲೆಕ್ಕಾಚಾರವನ್ನು ನೋಡೋದಾದರೆ ಈ ಚುನಾವಣೆಯಲ್ಲಿ ಸಾಕಷ್ಟು DKಶಿ ಅವರು ವೈಯಕ್ತಿಕವಾಗಿ ತೆಗೆದುಕೊಂಡಂಥ ಚುನಾವಣೆ. ಹಾಗಾಗಿ DK ಶಿವಕುಮಾರ್ ಹಾಗೂ CP ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸಿಗೆ ಇರುವಂಥ ಒಕ್ಕಲಿಗ ಮತಗಳು ಕೂಡ ಕಾಂಗ್ರೆಸ್ಗೆ ಬಂದಿದೆ. ಜೊತೆಗೆ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಮತಗಳು ಕೈ ಹಿಡಿದಿರೋದ್ರಿಂದ ನಾವು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಸುಮಾರು 30,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳು, 40,000ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಮತಗಳೇನಿದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಕ್ರೋಢೀಕರಣ ಆಗಿದೆ ಅನ್ನೋದು ಕೂಡ ಇವರ ವಾದವಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಮೈತ್ರಿಯಿಂದ, ಅವರು ಕೂಡ 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಅನುಕಂಪ ಕೂಡ ವರ್ಕೌಟ್ ಆಗಿದೆ. ಹಾಗಾಗಿ ನಾವು ಸುಮಾರು 15ರಿಂದ 20,000 ಅಂತರದಲ್ಲಿ ಗೆಲ್ತೇವೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ವಾದವಾಗಿರುವಂಥದ್ದು. ಜೊತೆಗೆ ನಾವೀಗ ಕಾನ್ಸಂಟ್ರೇಟ್ ಮಾಡ್ತಾ ಇರತಕ್ಕಂಥದ್ದು ಕೇವಲ JDS ಲೆಕ್ಕಾಚಾರ. ಕಾಂಗ್ರೆಸ್ ಆಮೇಲೆ ನಾನು ಬರ್ತೀನಿ. ಬಟ್ JDSನಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಅನ್ನುವಂತಹ ಸ್ಥಿತಿ ಇದೆಯಾ ಅಂತ? ಖಂಡಿತವಾಗಿಯೂ. ಯಾಕಂದರೆ ಸುಮಾರು
1 ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಮತಗಳೇನಿದೆ ಎಲ್ಲವನ್ನು ಕೂಡ JDS ಕಾನ್ಸಂಟ್ರೇಟ್ ಮಾಡಿ ಪ್ರಚಾರವನ್ನು ಮಾಡಿತ್ತು. ದೇವೇಗೌಡರನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಒಕ್ಕಲಿಗ ಮತಗಳಿವೆ ಎಲ್ಲ ಕೇಂದ್ರಗಳಲ್ಲೂ ಕೂಡ ಪ್ರಚಾರ ಕಾರ್ಯವನ್ನು ತೀವ್ರವಾಗಿ ಮಾಡಿತ್ತು. ಭಾಳ ಪ್ರಮುಖವಾಗಿ BJP ಒಕ್ಕಲಿಗ ನಾಯಕರನ್ನು ಕೂಡ ಕರೆತಂದು ಆ ಒಂದು ಮತ ಬ್ಯಾಂಕನ್ನು ಕ್ರೋಢೀಕರಣ ಮಾಡುವಂಥ ಕೆಲಸಕ್ಕೂ ಕೂಡ JDS ಮುಂದಾಗಿತ್ತು. ಆ ನಿಟ್ಟಿನಲ್ಲಿ ಸುಮಾರು 85,000ಕ್ಕೂ ಅಧಿಕ ಮತಗಳು ಒಕ್ಕಲಿಗ ಮತಗಳು ಚಲಾವಣೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಎಲ್ಲ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ JDSಗೆ ಬಂದಿರುವಂಥ ಒಂದು ವಿಶ್ವಾಸವನ್ನು JDS ನಾಯಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಅವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ್ಯಾವ ಬೂತ್ಗಳಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ, ಅದು ಯಾರಿಗೆ ಆಗ್ಬೋದು ಅನ್ನೋದು ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಜೊತೆಗೆ ಒಕ್ಕಲಿಗ ಒಂದು HD ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬಗ್ಗೆ ಕಾಂಗ್ರೆಸ್ ನಾಯಕರು ಆಡಿರುವಂಥ ಮಾತುಗಳಿಂದ ಸಹಜವಾಗಿ ಒಕ್ಕಲಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಕ್ಕಲಿಗ ಸಮುದಾಯ ಯಾವಾಗಲೂ ಕೂಡ ಇಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸಂಪೂರ್ಣವಾಗಿ ಒಕ್ಕಲಿಗ ಓಟ್ಗಳು JDSನತ್ತ ಬಂದಿವೆ ಅನ್ನೋದು ಕೂಡ ಅವರ ವಾದವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು 15,000ರಿಂದ 20,000 ಅಂತರದಲ್ಲಿ ಗೆಲ್ತೇವೆ ಅನ್ನೋ ಮಾಹಿತಿಯನ್ನು ಕಾಂಗ್ರೆಸ್ JDSನ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು BJPಯ ಒಂದಷ್ಟು ಮತಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಿವೆ. ನಿಖಿಲ್ ಕೂಡ 2 ಬಾರಿ ಸೋತಿರೋದ್ರಿಂದ ಆ ಅನುಕಂಪ ಇಲ್ಲಿ ವರ್ಕೌಟ್ ಆಗಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ JDSನ ಸಾಕಷ್ಟು ನಾಯಕರು ಕೂಡ ಸಮುದಾಯವಾರು ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾದರು. ಯದುವೀರವರು ಏನು ಒಂದಷ್ಟು ಅರಸು ಮತಗಳೇನಿದೆ ಅವೆಲ್ಲವನ್ನು ಕೂಡ ಸೆಳೆದು JDSನೇ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ ಸಾಕಷ್ಟು ದಲಿತ ನಾಯಕರು ಏನಿದ್ದಾರೆ BJP ಹಾಗೂ JDSನಲ್ಲಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಹಿಂದುಳಿದ ಮತಗಳ ಕ್ರೋಢೀಕರಣಕ್ಕೂ ಕೂಡ JDS ಮುಂದಾಗಿತ್ತು. ಹಾಗಾಗಿ ಎಲ್ಲ ಅಂಶಗಳು ಕೂಡ ಹೊರವಾಗಬಹುದು ಅನ್ನೋದು ಕೂಡ JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಕಾರ್ಯಕರ್ತರು ಕೂಡ ಆ ರೀತಿಯಾದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರವಿಂದ್.